ಸೊ ಜನರಲೈಸ್ಡ್ ಫಾರ್ಮ್ ಆಫ್ ಎ 2 digit ನಂಬರ್ ಆಯಿತಾ. ಜನರಲೈಸ್ಡ್ ಫಾರ್ಮ್ ಆಫ್ ಎ 2 digit ನಂಬರ್ ಈಸ್ 10a plus b ವೇರ್ a and b ಆರ್ ದಿ ಟೆನ್ಸ್ ಆ್ಯಂಡ್ ಯೂನಿಟ್ಸ್ ಡಿಜಿಟ್ ರೆಸ್ಪೆಕ್ಟಿವ್ಲಿ. ಏನಿದು ಅಂದರೆ ಇಫ್ ವಿ ಡಿವೈಡ್ ಇಟ್ ಬೈ 2 ಆಯಿತಾ, ನಾವು ಇವಾಗ ನೋಡಿಲಿ 10a plus b ಆಗ ನಾವು ಡಿವೈಡ್ ಮಾಡಿದ್ರೆ 2 ಅಲ್ಲಿ ಆ ಡಿಜಿಟ್ ನಂಬರ್ನ ಡಿವೈಡ್ ಮಾಡಿದ್ರೆ ಯಾವ ರೀತಿ ನಾವು ರೆಪ್ರೆಸೆಂಟ್ ಮಾಡೋದು ಅಂತ. ಓಕೆನಾ. ಸೊ 10a plus b by 2 ಆವಾಗ 2 5s 10 ಹೋಗುತ್ತಲ್ಲ, 5a plus b by 2. ಸೊ ಡಿವೈಸಬಲ್ ಬೈ 2. ನೆಕ್ಸ್ಟ್ ರೂಲ್ ಥರ ಇದೆ ನೋಡಿ, ಜನರಲೈಸ್ಡ್ ಫಾರ್ಮ್ ಆಫ್ ಎ 3 digit ನಂಬರ್ ಹೆಂಗೆ ಇದು ಮಾಡೋದು. ಸೊ ಆಗ ಈ ಥರ ರೆಪ್ರೆಸೆಂಟ್ ಮಾಡಬೇಕು. ಸೊ ಈ ರೀತಿ ರೆಪ್ರೆಸೆಂಟ್ ಮಾಡಬೇಕಾಯ್ತಾ. ಸೊ ಇದು 2 digit ನಂಬರು, ಇದು 3 digit ನಂಬರ್, ಈ ಥರ ರೆಪ್ರೆಸೆಂಟ್ ಮಾಡಬೇಕು. 2ನ ಹೆಂಗೆ ಡಿವೈಡಲ್ಲಿ ಮಾಡಬೇಕು ಅಂತ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡಿಲಿ. ಈಚ್ ಆಫ್ ದಿ ನಂಬರ್ 40, 82, 34, 76 ಇಸ್ ಡಿವೈಸಬಲ್ ಬೈ 2. 2ಅಲ್ಲಿ ಡಿವೈಡ್ ಆಗುತ್ತಲ್ವ ಅದು. ಈಚ್ ಆಫ್ ದಿ ನಂಬರ್ಸ್ ಈಸ್ ನಾಟ್, ಇವಾಗ ಇದೆಲ್ಲ ನಾಟ್ ಡಿವೈಸಬಲ್ ಬೈ 2. ಸೊ ಏನಂದರೆ ಡಿವೈಸಬಿಲಿಟಿ ಬೈ 2 ಅಂದರೆ ಯಾವ್ಯಾವ ನಂಬರ್ ಡಿವೈಡ್ ಆಗುತ್ತೆ ಅಂತ ಇದು ಕಾನ್ಸೆಪ್ಟು. ನೆಕ್ಸ್ಟ್ ಏನು, ಡಿವೈಸಬಿಲಿಟಿ ಬೈ 3. ಏನಿದು ಡಿವೈಸಬಿಲಿಟಿ ಬೈ 3? ಸೊ ಡಿವೈಸಬಿಲಿಟಿ ಬೈ 3 ಆಯಿತು, 2 ಆಯಿತು. ನೆಕ್ಸ್ಟ್ ಡಿವೈಸಬಿಲಿಟಿ ಬೈ 3 ಇದೇನೂ ಇಲ್ಲ. 2 digit ಬಂದರೆ 3ಅಲ್ಲಿ ಡಿವೈಡ್ ಮಾಡೋದು. ಸೊ ಯಾವ ಥರ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂತ ಕೊಟ್ಟಿರೋದು. ನೆಕ್ಸ್ಟ್ ಏನು, ನೆಕ್ಸ್ಟ್ ಬಂದ್ಬಿಟ್ಟು 3 digit ನಂಬರ್. ಸೊ 100ಅಲ್ಲಿ ಹೆಂಗೆ ಡಿವೈಸ್ ಮಾಡೋದು ಅಂತ ಕೊಟ್ಟಿರೋದು. ಸೊ ಸೇಮ್ ಇಲ್ಲಿ ಎಷ್ಟಿದೆ ಡಿವೈಸಬಿಲಿಟಿ ಬೈ 2ಅಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು, ಮತ್ತು 100ಅಲ್ಲಿ ಹೆಂಗೆ ಮಾಡೋದು, 3 digit ನಂಬರ್ ಕೇಳಿದ್ರೆ ಹೆಂಗೆ ಡಿವೈಡ್ ಮಾಡೋದು. ನೆಕ್ಸ್ಟ್ ಯಾವುದು, ಇಲ್ಲೇ ನೋಡಿ ಎಕ್ಸಾಂಪಲ್ ಬಂದ್ಬಿಟ್ಟು ಯಾವುದಾದ್ರು ಡಿವೈಡ್ ಆಗುತ್ತೋ 2ಅಲ್ಲಿ, ಸೊ ಅದನ್ನು ಡಿವೈಸಬಲ್ ಬೈ 2 ಅಂತೀವಿ. ಇವಾಗ 31, 53 ಅದೆಲ್ಲ ಇಟ್ ಈಸ್ ನಾಟ್ ಎ ಡಿವೈಸಬಲ್ ಬೈ 2 ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ, ಸೊ ನೆಕ್ಸ್ಟ್ ಡಿವೈಸಬಲ್ ಬೈ 3ನೂ ಸೇಮ್ ಅದೇ ರೀತಿ. ಸೊ 2 digitಲ್ಲಿ ಹೆಂಗಿದು ರೆಪ್ರೆಸೆಂಟ್ ಮಾಡ್ತೀವಿ ಅಂತ. ಓಕೆನಾ. ನೆಕ್ಸ್ಟ್ ಏನು ನೋಡಿಲಿ, 657 ಇಸ್ ಡಿವೈಸಬಲ್ ಬೈ 3 ಬಿಕಾಸ್ ಸಮ್ ಆಫ್ ಇಟ್ಸ್ ಡಿಜಿಟ್ 6 + 5 + 7 ಎಷ್ಟು 18. ಆವಾಗ ವಿಚ್ ಇಸ್ ಡಿವೈಸಬಲ್ ಬೈ 3, 18. ಈಗ ಇದೇ ನೋಡ್ಕೊಳ್ಳಿ, 10 + 4 14, 14 + 8 13 ವಿಚ್ ಈಸ್ ನಾಟ್ ಡಿವೈಸಬಲ್ ಬೈ 3. ಆ ರೀತಿ ಯಾವುದ್ಯಾವುದು ಡಿವೈಡ್ ಆಗುತ್ತೋ ಯಾವುದ್ಯಾವುದು ಡಿವೈಡ್ ಆಗಲ್ವೋ ಅದನ್ನು ನಾವು ಡಿವೈಸಬಿಲಿಟಿ ಅಂತ ಹೇಳೋದು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಫೈಂಡ್ ಆಲ್ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಫಾರ್ ವಿಚ್ ದಿ 4 digit ನಂಬರ್ 547 ಎಕ್ಸ್ ಈಸ್ ಡಿವೈಸಬಲ್ ಬೈ 3. ಆಲ್ಸೋ ಫೈಂಡ್ ಈಚ್ ಸಚ್ ನಂಬರ್. ಓಕೆ, ಎಲ್ಲ ವರ್ಡ್ ಪ್ರಾಬ್ಲಮ್ಸೇ ಇರೋದು. ಈಗ ಹೆಂಗಂತ ನೋಡೋಣ. 4 digit ನಂಬರ್ ಕೇಳಿದರೆ, ಸೊ ದ ನಂಬರ್ 547x ಈಸ್ ಡಿವೈಸಬಲ್. ಸೊ ಈಸ್ ಡಿವೈಸಬಲ್ ಬೈ 3. ಓಕೆ, ಡಿವೈಸಬಲ್ ಬೈ 547x ಇಸ್ ಡಿವೈಸಬಲ್ ಬೈ 3. ಸಮ್ ಆಫ್ ಇಟ್ಸ್ ಡಿಜಿಟ್ ಏನು, 5 + 4 + 7 + x. ಆಮೇಲೆ ಏನು ಕೇಳಿದ್ದಾರೆ, 16 + x ಎಷ್ಟು ಟೋಟಲ್ ಮಾಡಿದ್ರೆ 5 + 4 9, 9 + 7 16, 16 + x ಮಸ್ಟ್ ಬಿ ಡಿವೈಸಬಲ್ ಬೈ 3. ಡಿವೈಸಬಲ್ ಬೈ 3 ಅಂತ ಕೇಳಿದ್ದಾರೆ. ದಿಸ್ ಆ್ಯಪನ್ಸ್ ವೆನ್ x ಈಕ್ವಲ್ ಟು 2, 5 or 8. ಸೊ ಆಗ ಯಾವಾಗ ಅಂದರೆ ಇವಾಗ 18 ಇವಾಗ ಡಿವೈಸಬಲ್ ಬೈ 3 ಆಗಬೇಕಂದ್ರೆ ಎಕ್ಸ್ ಬಂದ್ಬಿಟ್ಟು 2 ಆದರೂ ಇರಬೇಕು, 5 ಆದರೂ ಇರಬೇಕು, 8 ಆದರೂ ಇರಬೇಕು. ಇವಾಗ 2 ಇದ್ದರೆ 18 ಆಗುತ್ತೆ. ಸೊ 5 ಇದ್ದರೆ 21 ಆಗುತ್ತೆ. ಸೊ 8 ಇದ್ದರೆ 27 ಆಗುತ್ತೆ. ಸೊ ಆ ರೀತಿ ಸಿನ್ಸ್ ಎಕ್ಸ್ ಈಸ್ ಎ ಡಿಜಿಟ್ ಇಟ್ ಕೆನಾಟ್ ಬಿ ಮೋರ್ ದೆನ್ 9. ಎಕ್ಸ್ ಈಸ್ ಎ ಬಂದ್ಬಿಟ್ಟು ಡಿಜಿಟ್ ಇಟ್ ಕೆನಾಟ್ ಬಿ ಮೋರ್ ದೆನ್ 9 ಅಲ್ವಾ. ನೆಕ್ಸ್ಟ್ ಏನು, ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ 2, 5 or 8. ಸೊ ಈಗೇನು ಎನ್ಸ್ ಆಲ್ ದಿ ರಿಕ್ವೈರ್ಡ್ ನಂಬರ್ಸ್ ಎಷ್ಟು ಬರುತ್ತೆ, 5 4 7 2, 5 4 7 5, 5 4 7 8. ಸೊ ಈ ರೀತಿ ನೆಕ್ಸ್ಟ್ ಬಂದ್ಬಿಟ್ಟು ಡಿವೈಸಬಿಲಿಟಿ ಬೈ 5. ಓಕೆ,
ಏನಿದು ಡಿವೈಸಬಿಲಿಟಿ 5. ಸೊ ಇಲ್ಲಿ ನಾವು 3ಅಲ್ಲಿ ಇದು ಮಾಡಿರ್ತೀರಿ 2 ಡಿಜಿಟ್ ನಂಬರಲ್ಲಿ. ಸೊ ಒಂದು ನಿಮಿಷ. ಇವಾಗ ಇಫ್ ವಿ ಡಿವೈಡ್ ಇಟ್ ಬೈ 5 ವಿ ಹ್ಯಾವ್ 10a ಪ್ಲಸ್ ಬಿ. ನೋಡಿ ಈ ಥರ ರೆಪ್ರೆಸೆಂಟ್ ಆಗುತ್ತೆ. ಅದೇ ನಾವು 3 ಡಿಜಿಟ್ ನಂಬರಲ್ಲಿ ಡಿವೈಡ್ ಮಾಡಿದ್ರೆ ಈ ಥರ ರೆಪ್ರೆಸೆಂಟ್ ಆಗುತ್ತೆ. ನೆಕ್ಸ್ಟ್, ಎ ಗಿವನ್ ನಂಬರ್ ಈಸ್ ಡಿವೈಸಬಲ್ ಬೈ 5 ಓನ್ಲಿ ವೆನ್ ಇಟ್ಸ್ ಯೂನಿಟ್ ಡಿಜಿಟ್ ಈಸ್ 0 ಆರ್ 5. 0 ಆದರೂ ಆಗಲಿ ಇಲ್ಲಾಂದರೆ 5 ಆದರೂ ಇರುವಾಗಲೇ ನಾವು ಅದು ಡಿವೈಡ್ ಆಗುತ್ತೆ. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ಇವಾಗ ಇವಾಗ ಡಿವೈಸಬಲ್ ಬೈ 2ಗೆ ಬಂದರೆ ಏನು ರೂಲ್ ಅಂದರೆ, ಓನ್ಲಿ ವೆನ್ ಇಟ್ಸ್ ಡಿಜಿಟ್ ಈಸ್ ಈವನ್ ನಂಬರ್ ಇರುವಾಗಲೇ ಅದು ಆಗೋದು. 3 ಬಂದ್ಬಿಟ್ಟು ಆಡ್ ನಂಬರ್. ನೋಡಿ, ಎ ಗಿವನ್ ನಂಬರ್ ಇಸ್ ಡಿವೈಸಬಲ್ ವೆನ್ ದಿ ಸಮ್ ಆಫ್ ಇಟ್ಸ್ ಡಿಜಿಟ್ ಈಸ್ ಡಿವೈಸಬಲ್ ಬೈ 3. ನೋಡಿ, ಡಿವೈಡಲ್ಲಿ ಯಾವಾಗ ಆಗುತ್ತೆ ಅಂದರೆ ಡಿವೈಸಬಲ್ ಬೈ 3 ಬಂದ್ಬಿಟ್ಟು ಯಾವಾಗ ಇದು ಬಂದ್ಬಿಟ್ಟು 3ಅಲ್ಲಿ ಡಿವೈಡ್ ಆಗುತ್ತೋ ಆಗಲೇ ಡಿವೈಡ್ ಆಗುತ್ತೆ. 2ಗೆ ಬಂದರೆ ಈವನ್ ನಂಬರ್ಸ್ ಇದ್ದರೆ ಅದು ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ 5ಗೆ ಏನಾದರೂ ಬಂದರೆ ನಾವು ಅದು ಬಂದ್ಬಿಟ್ಟು ಏನಂತ ಹೇಳ್ತಿದ್ದಾರೆ ಅವರು, 0 ಇಲ್ಲಾಂದರೆ 5 ಇದ್ರೇ ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ಇವಾಗ ಡಿವೈಸಬಿಲಿಟಿ ಬೈ 9ಗೆ ಬರೋಣ. ಏನು ಇದು 9 ಅಂದರೆ, ಇದು ಯಾಕಂದರೆ ವೆನ್ ಸಮ್ ಆಫ್ ಇಟ್ಸ್ ಡಿಜಿಟ್ಸ್ ಇಸ್ ಡಿವೈಸಬಲ್ ಬೈ 9. 9ಅಲ್ಲಿ ಡಿವೈಡ್ ಆಗೋದು ಇವಾಗ 3 ಹೆಂಗಿದೆ. ಸೊ 3 ಮತ್ತು 9 ಬಂದ್ಬಿಟ್ಟು ಹಾಡ್ ನಂಬರ್ಸ್ ಅಲ್ವಾ. ಸೊ ಆಗ ಆ ರೀತಿಯಲ್ಲಿ ನಾನು ತಗೊಂಡ್ರೆ, ಈಗ ನೋಡಿ 9 3, ಇವಾಗ 9 ಬಂದ್ಬಿಟ್ಟು 9 ಟೇಬಲಲ್ಲಿ ಯಾವುದೇ ಹೋಗುತ್ತಾ ಆಗಲೇ ಡಿವೈಡ್ ಆಗುತ್ತೆ ಅಂತ ಹೇಳಿದ್ದಾರೆ ಈ ರೂಲು. ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಒಂದು ನೋಡೋಣ. ಈಗ ನೋಡಿ, find all possible values of x for which the 4-digit number 6x2n is divisible by 9. Number 6x2n is divisible by 9. Also find each such number. ಹೆಂಗಿದು ಬರೆಯೋದು, sum of its digit 6 plus x plus 2 plus 1 is to 6 7 8 9. 9 plus x must be divisible by 9. when y equal to 0 or y equal to 9 ಇರುವಾಗಲೇ ಅದು ಡಿವೈಡ್ ಆಗುತ್ತೆ. ಸೊ ಆಗ ಏನು ಬರುತ್ತೆ ಅಂದರೆ, ಏನಿದು 6 0 2 1 6 9 2 1. 0 ಇಲ್ಲಾಂದರೆ 9 ಇರುವಾಗಲೇ ಅದು ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಹೆಂಗಂದರೆ, ಈಗ 9 ಪ್ಲಸ್ 9 0 ಆಗುತ್ತೆ. ಸೊ ಆಗ 9. ಇವಾಗ ಏನಂದರೆ ಇದರಲ್ಲಿ ಇನ್ನೊಂದು ಏನಂದರೆ ನೋಡಿಲಿ, 4 ಡಿಜಿಟ್ ನಂಬರ್ ಆಲ್ಸೋ 2 ಡಿಜಿಟ್ ನಂಬರ್ನ ನಾವು ಹ್ಯಾಡ್ ಮಾಡೋಕ್ಕಾಗಲ್ಲ, ಬರೀ 1 ಡಿಜಿಟ್ ಮಾತ್ರನೇ ಆಗೋದು. ಸೊ ಆ ರೀತಿನಲ್ಲಿ ನಾವು ತಗೊಂಡ್ರೆ, ಇಲ್ಲಿ ನೋಡಿ ಎಕ್ಸ್ ಇವಾಗ 9 ಪ್ಲಸ್ 0 ಹಾಕ್ಕೊಂಡ್ರೆ 9. ಸೊ ಡಿವೈಸಬಲ್ ಬೈ 9. ಅದೇ 9 ಪ್ಲಸ್ 9 ಎಷ್ಟು 18. ಸೊ 9 2 ಎಷ್ಟು 18. ಸೊ ಆ ರೀತಿ ಯಾವ ನಂಬರ್ ನಾವು ಡಿವೈಡ್ ಆಗುತ್ತೋ ಆ ನಂಬರೇ ನಾವು ತಗೊಳಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದು ಅರ್ಥ ಮಾಡ್ಕೊಳ್ಳಿ. ಡಿವೈಸಬಿಲಿಟಿ ಬೈ 9 ಕೇಳಿದ್ರೆ ಏನು, ಯಾವ್ಯಾವ ನಂಬರ್ ಬಂದ್ಬಿಟ್ಟು 9 ಟೇಬಲಲ್ಲಿ ಮಲ್ಟಿಪಲ್ ಡಿವೈಡ್ ಆಗುತ್ತೋ ಅದೇ ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ 5 ತಗೊಂಡ್ರೆ ಬರೀ ಈಗ 0 ಇಲ್ಲಾಂದರೆ 5 ಇದ್ರೇ ಅದು ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ 3ಗೆ ಹೋದರೆ ಈಗ ಎಲ್ಲಿದೆ 3. ಸೊ ಎ ಗಿವನ್ ನಂಬರ್ ಡಿವೈಸಬಲ್ ಬೈ 3 ಓನ್ಲಿ ದಿ ಸಮ್ ಆಫ್ ಇಟ್ಸ್ ಡಿಜಿಟ್ ಇಸ್. ಇದು ಅಷ್ಟೇ, ಯಾವ್ಯಾವ 3ಅಲ್ಲಿ ಡಿವೈಡ್ ಆಗುತ್ತೋ ಅಂದರೆ 3 ಟೇಬಲಲ್ಲಿ ಬರುತ್ತೋ ಅದನ್ನೇ ಮಾತ್ರ ಅದೇ ಡಿವೈಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇವಾಗ 2 ಟೇಬಲ್ಗೆ ಬಂದರೆ ಏನು ನೋಡಿಲಿ, ಬರೀ ಈವನ್ ನಂಬರ್ಸ್ ಮಾತ್ರನೇ. ಓಕೆ, ಗಿವನ್ ಡಿವೈಸಬಲ್ ವೆನ್ ಇಟ್ಸ್ ಯೂನಿಟ್ ಡಿಜಿಟ್ ಈಸ್ ಈವನ್ 2 4 6 8. ಸೊ ಈವನ್ ನಂಬರ್ ಮಾತ್ರ ಇರುವಾಗ ಮಾತ್ರನೇ ಅದು ಡಿವೈಡ್ ಆಗುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ನೆಕ್ಸ್ಟ್ ಎಕ್ಸಾಂಪಲ್, ಇಲ್ಲೇನೋ ಒಂದು ನಂಬರ್ ವಿಚ್ ಇಸ್ ಡಿವೈಸಬಲ್ ಬೈ ಇಸ್ ಆಲ್ವೇಸ್ ಡಿವೈಸಬಲ್ ಬೈ 3 ಬಟ್ ಎ ನಂಬರ್ ಡಿವೈಸಬಲ್ ಬೈ 3 ಮೇ ನಾಟ್ ಬಿ ಡಿವೈಸಬಲ್ ಬೈ 9. ಇವಾಗ 9ಅಲ್ಲಿ ಇವಾಗ ಒಂದು ನಿಮಿಷ, 3 ಟೇಬಲಲ್ಲಿ 9 ಬರುತ್ತೆ, ಅದೇ 9 ಟೇಬಲಲ್ಲಿ ನಮಗೆ 3 ಬರಲ್ಲ. ಸೊ ಅದನ್ನೇ ಹೇಳಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್ ಏನಿದು, ಗಿವನ್ ಎಕ್ಸಾಂಪಲ್. So given example of a number which is divisible by 3 but not by 9. ಏನದು, ಕನ್ಸಿಡರ್ ದಿ ನಂಬರ್. ಎಕ್ಸಾಂಪಲ್ ಕೇಳಿದ್ದಾರೆ ಆಯಿತಾ, ಅದು ನಾಟ್ ಡಿವೈಡೆಡ್ ಬೈ 9 ಆಗಿರಬೇಕು. ಆಗ ಯಾವುದೋ ಒಂದು ಎಕ್ಸಾಂಪಲ್, ಕನ್ಸಿಡರ್ ದಿ ನಂಬರ್ 3 4 5. ಹಾಗೆಷ್ಟು 3 4 7 7 ಪ್ಲಸ್ 5 12 ವಿಚ್ ಈಸ್ ಡಿವೈಸಬಲ್ ಬೈ 3 ಬಟ್ ನಾಟ್ ಬೈ 9. 9ಅಲ್ಲಿ ಬಂದ್ಬಿಟ್ಟು ಅದು
ಡಿವೈಡ್ ಆಗಬಾರ್ದು, 3ಅಲ್ಲಿ ಮಾತ್ರನೇ ಡಿವೈಡ್ ಆಗಬೇಕು. ಆಗ ಯಾವುದಾದ್ರೂ ನಂಬರ್ ನೀವು ಹಾಕ್ಕೋಬೋದು, ಸರಿನಾ. ಅವರು ಎಕ್ಸಾಂಪಲ್ ಮಾತ್ರನೇ ಕೇಳಿದ್ದಾರೆ. ಸೊ ಈಗ ಅರ್ಥ ಆಯ್ತಲ್ವಾ ನಿಮಗೆ. ನೆಕ್ಸ್ಟ್ 10ಗೆ ಹೋಗೋಣ. ಸೊ 10ಗೆ ಹೋದರೆ ನಾವು ಈಗ ಏನು 10ಅಲ್ಲೂ ಅಷ್ಟೇ. 10 ಈ ರೂಲ್ ನೋಡೋಣ. ಎ ಗಿವನ್ ನಂಬರ್ ಈಸ್ ಡಿವೈಸಬಲ್ ಬೈ 10 ಓನ್ಲಿ ವೆನ್ ಇಟ್ಸ್ ಯೂನಿಟ್ ಡಿಜಿಟ್ ಈಸ್ 0. ಅದನ್ನೇ ನಾವು 5 ತಗೊಂಡ್ರೆ 0 ಮತ್ತು 5 ಇರುತ್ತೆ. ಅದೇ ನಾವು 10 ತಗೊಂಡ್ರೆ ಬರೀ 10. ವೆನ್ ಇಟ್ಸ್ ಯೂನಿಟ್ ಡಿಜಿಟ್ ಬಂದ್ಬಿಟ್ಟು 0 ಇದ್ದಾಗಲೇ ನಾವು ಯೂನಿಟ್ ಡಿಜಿಟ್ ಅಂದರೆ ಇದು. ಸೊ ಆಗಲೇ ನಾವು ಡಿವೈಡ್ ಮಾಡೋಕ್ಕಾಗುತ್ತೆ ಅಲ್ವಾ. ನೆಕ್ಸ್ಟ್ ಯಾವುದು, ಡಿವೈಸಬಿಲಿಟಿ ಬೈ ಅದರ್ ಡಿವೈಸಬಿಲಿಟಿ ರೂಲ್ಸ್ ಇದು. ನೆಕ್ಸ್ಟ್ ಡಿವೈಸಬಿಲಿಟಿ ಬೈ 4ಗೆ ಬಂದರೆ ಎ ಗಿವನ್ ನಂಬರ್ ಈಸ್ ಡಿವೈಸಬಲ್ ಬೈ 4 only when the number formed by its last 2 digit so is divisible by 4. So next, a given number is divisible by 8. First divisibility by 4. A given number is divisible by 4 only when the number formed by its last two digit is divisible by 4. ಫಾರ್ ಎಕ್ಸಾಂಪಲ್ ಲಾಸ್ಟ್ 2 ಡಿಜಿಟ್ ಬಂದು ನಮಗೆ ಡಿವೈಸಬಲ್ ಆದ್ರೇ ನಾವು ಇದು ಡಿವೈಸಬಿಲಿಟಿ 4 ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಇದನ್ನು 1072 ಈಸ್ ಡಿವೈಸಬಲ್ ಬೈ 4 ಬಿಕಾಸ್ ನಂಬರ್ ಫಾರ್ಮ್ಡ್ ಬೈ ಇಟ್ಸ್ ಲಾಸ್ಟ್ 2 ಡಿಜಿಟ್ ಈಸ್ 72. ಸೊ 4 ones are 4, remaining 3, 84. So which is divisible by 4. 86 is not divisible by 4 because number formed by its last 2 digit is 86, which is not divisibility by 4. ಬಂದರೆ ಲಾಸ್ಟ್ 2 ನಂಬರ್ ನಮಗೆ ಡಿವೈಡ್ ಆಗಬೇಕು 4ಅಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ divisibility by 4. Next divisibility by 8. Divisibility by 8. A given number is divisible by 8 only when the number formed by its last 3 digit is divisible by 8. So 80312 is divisible by 8 because number formed by its last 3 digit is 312, which is not divisible by 8. ಈಗ ಡಿವೈಸಬಿಲಿಟಿ ಬೈ 8 ತಗೊಂಡ್ರೆ, ಇವಾಗ ಡಿವೈಸಬಿಲಿಟಿ ಬೈ 4 ಅಂದರೆ ಅದು ಒಂದು ನಿಮಿಷ. ಸೊ ಡಿವೈಸಬಿಲಿಟಿ ಬೈ 4 ತಗೊಂಡ್ರೆ ಅದೇನಿದೆ ರೂಲು, ಲಾಸ್ಟ್ 2 ಡಿಜಿಟ್ ಬಂದ್ಬಿಟ್ಟು ಡಿವೈಡ್ ಆಗಬೇಕು. ಅದೇ 8 ತಗೊಂಡ್ರೆ ಲಾಸ್ಟ್ 3 ಡಿಜಿಟ್ ಬಂದ್ಬಿಟ್ಟು ಡಿವೈಡ್ ಆಗಬೇಕು. ಇವಾಗೇನು 312ನಾ, ಸೊ 85 ಇವಾಗ ಹೆಂಗೆ ಡಿವೈಸಬಲ್ ಬೈ 4 ಆಗಬೇಕು. ಸೊ ಬಿಕಾಸ್ ನಂಬರ್ ಫೌಂಡ್ ಬೈ ಲಾಸ್ಟ್ 3 ಡಿಜಿಟ್ ಇಸ್ 312, ಸೊ ವಿಚ್ ಇಸ್ ಡಿವೈಸಬಲ್ ಬೈ 8. 8ಅಲ್ಲಿ ಡಿವೈಡ್ ಮಾಡೋಕ್ಕಾಗುತ್ತಲ್ವ, ನೋಡಿಸ್ತೀನಿ ಬೇಕಾದರೆ. ಸೊ 312 ಅಲ್ವಾ. ಹಾಂ, ಸೊ 312 8ಅಲ್ಲಿ 8 3. ಸೊ 8 2 ಸಹ 16, 8 3 ಸಹ 24. ಸೊ ರಿಮೈನಿಂಗ್ ಎಷ್ಟಿದೆ, 72 ಇದೆ. 72 ಹೋದರೆ 8 9 ಸಹ 72. ಸೊ 39. ಇಟ್ ಈಸ್ ಡಿವೈಸಬಲ್ ಅಲ್ವಾ. ಸೊ ಅದೇ ರೀತಿಯಲ್ಲೇ ಸೊ 3 ಡಿಜಿಟ್ ನಂಬರ್ ಡಿವೈಡ್ ಆಗಬೇಕು. 8ಅಲ್ಲಿ ಕೇಳಿದ್ರೆ ಲಾಸ್ಟ್ 3 ಡಿಜಿಟ್ ಬಂದ್ಬಿಟ್ಟು 8ಅಲ್ಲಿ ಡಿವೈಡ್ ಆಗಬೇಕು. ಅದೇ ಡಿವೈಸಬಿಲಿಟಿ ಬೈ 4 ಕೇಳಿದ್ರೆ ಲಾಸ್ಟ್ 2 ಡಿಜಿಟು ಡಿವೈಡ್ ಆಗಬೇಕು 4ಅಲ್ಲಿ. ನೆಕ್ಸ್ಟ್ ಈಗ ಡಿವೈಸಬಿಲಿಟಿ ಬೈ 11 ಬಂದರೆ ಏನದು, ಎ ನಂಬರ್ ಈಸ್ ಡಿವೈಸಬಲ್ 11 ಇಫ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಸಮ್ ಆಫ್ ದಿ ಡಿಜಿಟ್ ಅಟ್ ಆಡ್ ಪ್ಲೇಸ್ ಆ್ಯಂಡ್ ಸಮ್ ಆಫ್ ದಿ ಡಿಜಿಟ್ ಅಟ್ ಈವನ್ ಪ್ಲೇಸ್ ಇಸ್ either 0 ಆರ್ ನಂಬರ್ ಡಿವೈಸಬಲ್ ಬೈ 11. ಸೊ ಎಕ್ಸಾಂಪಲ್ ನೋಡೋಣ ಇರಿ. ಟೆಸ್ಟ್ ದಿ ಡಿವೈಸಬಿಲಿಟಿ ಆಫ್ ಈಚ್ ಆಫ್ ದಿ ಫಾಲೋಯಿಂಗ್ ನಂಬರ್ ಬೈ 11. ಆಯಿತಾ. ಇವಾಗ ಏನು ಗಿವನ್ ನಂಬರ್ 8 6 3 4 7 8. ನೆಕ್ಸ್ಟ್ ಏನು, ಸಮ್ ಆಫ್ ಇಟ್ಸ್ ಡಿಜಿಟ್ ಅಟ್ ಆಡ್ ಪ್ಲೇಸಲ್ಲಿ ಯಾವುದಾದಿದೆ. ಸೊ 8. ಸೊ 8 4 ಮತ್ತು 6. ಅಟ್ ಈವನ್ ಪ್ಲೇಸ್ ಯಾವುದು, 7 3 ಪ್ಲಸ್ 8. ಹಿಂಗೆ ಹೋಗ್ಬೇಕಲ್ವ ನಾವು. ಫಸ್ಟ್ ಯಾವುದು 6 ಇದೆಯಾ, 8 ಇದೆಯಾ, 8 ಇದೆ.
ಆಡ್ ಪ್ಲೇಸಲ್ಲಿ. ಸೊ ಫಸ್ಟ್ ಬರೋ ನಂಬರ್ ಯಾವಾಗೂ ಆಡ್ ಪ್ಲೇಸಲ್ವ, ಇವಾಗ 1 3 ಆ ರೀತಿ. ಸೊ 8 4 6. ಓಕೆ, ನೆಕ್ಸ್ಟ್ ಈವನ್ ಪ್ಲೇಸಲ್ಲಿ ಏನಿದೆ 7 3 8. ಓಕೆ, 18 18. ಸೊ ಡಿಫ್ರೆನ್ಸಸ್ ಆಫ್ ದಿ ಅಬೋವ್ ಸಮ್ 18 ಮೈನಸ್ 18 0 ಬಂದಿದೆ. ಸೊ ಇಟ್ ಈಸ್ ಡಿವೈಸಬಲ್ ಬೈ 11. ಅದೇ ನೆಕ್ಸ್ಟ್ ನಂಬರ್ ತಗೊಳ್ಳೋಣ ಈಗ 483. ಈ ಸಮ್ನ ನಿಮಗೆ ಮಾಡೇ ನೋಡಿಸ್ತೀನಿ, ಒಂದು ನಿಮಿಷ. ಸೊ ಈ ಸೆಕೆಂಡ್ ಇದು ಮಾಡ್ತೀನಿ. ಇವಾಗೇನು ಸಮ್ ಆಫ್ ದಿ ಈವನ್. ಓಕೆ, ಸೊ ಈವನ್ ಪ್ಲೇಸಲ್ಲಿ ಯಾವುದ್ಯಾವುದಿದೆ ಅಂತ ನೋಡಬೇಡ ಈಗ. ಸೊ ಯಾವಾಗೂ ಇವಾಗ ನಾವು ಏನಿದು ಪ್ಲೇಸ್ ವ್ಯಾಲ್ಯೂ ತಾನೇ ಇದು ಮಾಡ್ತಿರೋದು, ಅದರಿಂದ ನಾವು ರಿವರ್ಸಾಗಿ ಅಲ್ವೇ ಬರಬೇಕು. ಇವಾಗ ಫಸ್ಟ್ ನಂಬರ್ ಯಾವಾಗೂ ಆಡ್ ನಂಬರ್ ಇರ್ತಾನೆ. ಸೊ ಇವಾಗ ನಾವು ಈವನ್ ಪ್ಲೇಸ್ ತಗೊಂಡಿರೋದ್ರಿಂದ ಸೆಕೆಂಡ್ ನಂಬರ್. ಸೊ ಸೆಕೆಂಡ್ 1, ನೆಕ್ಸ್ಟ್ +2, ನೆಕ್ಸ್ಟು ಒಂದು ನಿಮಿಷ ಇರಿ, 1 4 8 ಇದು 3. ಸೊ 1 2 8 1 + 2 ಪ್ಲಸ್ ಇದು ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ನಾವು ಆಡ್ ಪ್ಲೇಸೇ ತಗೊಳ್ಳೋಣ ಇದೆ, ಒಂದು ನಿಮಿಷ. ಸಮ್ ಆಫ್ ಆಡ್ ಪ್ಲೇಸ್. ಸೊ ಆಡ್ ಪ್ಲೇಸ್ ಅಂದರೆ ಫಸ್ಟ್ ಪ್ಲೇಸಲ್ಲಿಂದನೇ ಬರೋದು. ಸೊ 8 + 7 + 3 + 4. ಇವಾಗ ಈವನ್ ಪ್ಲೇಸ್ 1 + 2 + 8 ಅಲ್ವಾ. ಸೊ 3 6 ಇವಾಗ ಎಷ್ಟು 1 + 2 1 + 2 3 8 + 3 11. ನೆಕ್ಸ್ಟ್ 8 + 7 ಎಷ್ಟು 10 10 18 18 + 4 22. ಸೊ ಇಟ್ ಈಸ್ ನಾಟ್ ಡಿವೈಸಬಲ್ ಬೈ 11. ಸೊ ಈಗ ಅರ್ಥ ಆಯಿತಾ, ನಮಗೆ ಝೀರೋ ಬಂದ್ರೇ ನಮಗೆ ಒಂದು ನಿಮಿಷ 22 ಬಂದಿದೆ, 11 ಬಂದಿದೆ. ಸೊ 11ನಲ್ಲಿ 11 1 11 ಹೋಗುತ್ತೆ, 11 2 22 ಹೋಗುತ್ತೆ. ಸೊ ಇಟ್ ಈಸ್ ಡಿವೈಸಬಲ್. ಓಕೆ, ನಾನು ಫಸ್ಟು ನಮಗೆ 0 0 ಇವಾಗ ಎರಡು ಕ್ಯಾನ್ಸಲ್ ಆಗೋ ಥರ ರೀತಿನಲ್ಲಿ ಇದ್ರೇನು ಅದು ನಮಗೆ ಡಿವೈಸಬಲ್ ಆಗುತ್ತೆ, ಸರಿನಾ. ಸೊ ಅದು ನೆನ್ಪಿಟ್ಕೊಳ್ಳಿ. ಇವಾಗ ನೋಡಿ 18 - 18 0, 22 - 11 ಮೈನಸ್ ಮಾಡಿದ್ರೆ 11 ಇದೆ. ಸೊ 11ನಲ್ಲಿ 0 ಆಗುತ್ತೆ. ನೆಕ್ಸ್ಟ್ ನೋಡಿ ಈ ಸಮ್ ನೋಡಿ 6 + 4 10, 23 - 10 ಇದೆ 13, ವಿಚ್ ಈಸ್ ನಾಟ್ 13 11 ಟೇಬಲಲ್ಲಿ ಬರುತ್ತಾ, ಬರಲ್ಲಲ್ವಾ. ಸೊ ಅದೇ. ಸೊ ಈಗ ಅರ್ಥ ಆಗಿರುತ್ತಲ್ವ ನಿಮಗೆ ಡಿವೈಸಬಿಲಿಟಿ ಬೈ 11. ಮತ್ತು ಇನ್ನೊಂದು ಸರಿ ನಾನು ನಿಮಗೆ ಹೇಳ್ತೀನಿ, ಇದು ಡಿವೈಸಬಿಲಿಟಿ ಟೆಸ್ಟು. ಡಿವೈಸಬಿಲಿಟಿ ಬೈ 2 ಇದೇನು ರೂಲ್ ಅಂದರೆ ಈವನ್ ನಂಬರ್ಸ್ ಇದ್ದರೆ ಈಸಿಯಾಗಿ ಡಿವೈಡ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಡಿವೈಸಬಿಲಿಟಿ ಬೈ 3 ಬಂದರೆ ಏನು ಅಂದರೆ 3 ಟೇಬಲಲ್ಲಿ ಬರೋ ನಂಬರ್ಸ್ನ ಅಂದರೆ 3ಯಲ್ಲಿ ಯಾವ್ಯಾವ ಡಿವೈಡ್ ಆಗುತ್ತೋ ಅದನ್ನೇ ಅದನ್ನೇ ಡಿವೈಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ನಾವು ಡಿವೈಸಬಿಲಿಟಿ ಬೈ 5 ಬಂದರೆ ಯೂನಿಟ್ ಡಿಜಿಟ್ ಬಂದ್ಬಿಟ್ಟು 0 ಮತ್ತು 5 ಇದ್ರೇ, ಸೊ ಯೂನಿಟ್ ಡಿಜಿಟ್ ಬಂದ್ಬಿಟ್ಟು 0 ಮತ್ತು 5 ಇದ್ರೇ ಅದು ಡಿವೈಡ್ ಆಗುತ್ತೆ. ಅದೇ 9ಗೆ ಬಂದರೆ 9 ಟೇಬಲಲ್ಲಿ ಅಂದರೆ 9ನಲ್ಲಿ ಯಾವುದ್ಯಾವುದು ಹೋಗುತ್ತೆ ಡಿವೈಡು, ಅದನ್ನ ಮಾತ್ರನೇ ಡಿವೈಸಬಿಲಿಟಿ ಬೈ 9ನಲ್ಲಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಯಾವುದಿದೆ, ಸೊ ಎಕ್ಸಾಂಪಲ್ ಇದು. ನೆಕ್ಸ್ಟ್ ಡಿವೈಸಬಿಲಿಟಿ ಬೈ 10 ಅಂದರೆ ನಮಗೆ ಗೊತ್ತಲ್ವಾ ಏನಿದೆ, ವೆನ್ ಇಟ್ಸ್ ಯೂನಿಟ್ ಡಿಜಿಟ್ ಈಸ್ 0, ಯೂನಿಟ್ ಡಿಜಿಟ್ ಬಂದ್ಬಿಟ್ಟು 0 ಇದ್ದರೆ ಅದನ್ನೇ ಡಿವೈಸಬಿಲಿಟಿ ಬೈ 10. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಅದರ್ ಡಿವೈಸಬಿಲಿಟಿ ರೂಲ್ಸ್. ಸೊ ಅದರ್ ಡಿವೈಸಬಿಲಿಟಿ ರೂಲ್ಸ್ ಯಾವುದು, ಸೊ ಡಿವೈಸಬಿಲಿಟಿ ಬೈ 4. ಸೊ ಡಿವೈಸಬಿಲಿಟಿ ಬೈ 4 ಅಂದರೆ ಏನು, ಎರಡು ಲಾಸ್ಟ್ 2 ಡಿಜಿಟ್ ಬಂದ್ಬಿಟ್ಟು 2 ಡಿಜಿಟ್ಸ್ ಡಿವೈಡ್ ಆದ್ರೇ ಡಿವೈಸಬಿಲಿಟಿ ಬೈ 4 ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ನಾವು ಡಿವೈಸಬಿಲಿಟಿ ಬೈ 8ಗೆ ಬಂದರೆ
The given number is divisible by 8 only when the number formed by its last 3 digits is ಇದರಲ್ಲಿ ಬಂದ್ಬಿಟ್ಟು 2 ನಂಬರ್ಸ್, ಇದರಲ್ಲಿ ಬಂದ್ಬಿಟ್ಟು 3 ನಂಬರ್ಸ್ ಬಂದ್ಬಿಟ್ಟು ಡಿವೈಡ್ ಆಗಬೇಕು 8ಅಲ್ಲಿ. ಓಕೆನಾ. ನೆಕ್ಸ್ಟ್ ಡಿವೈಸಬಿಲಿಟಿ ಬೈ 11 ಬಂದ್ಬಿಟ್ಟು ವಿಚ್ ಈಸ್ ಡಿವೈಸಬಲ್ ಬೈ 11. ಇವಾಗ 0 ಬಂದ್ರೇನು ಓಕೆನೆ. ಸಿ a number is divisible by 11, the difference between the sum of the digit at odd place and sum of its digit at even place is either 0 or a number of divisible by 11. ನೋಡ್ಕೊಳ್ಳಿ, ಈಗ ನಮಗೆ 0 ಬಂದಿದೆ, ಇಲ್ಲಾಂದರೆ ನಮಗೆ ಯಾವುದ್ಯಾವುದು 11 ಟೇಬಲಲ್ಲಿ ಯಾವುದ್ಯಾವುದು ಹೋಗುತ್ತೋ ಅದು ಮಾತ್ರನೇ ಡಿವೈಸಬಿಲಿಟಿ ಬೈ 11 ಅಂತ ಹೇಳ್ತೀವಿ. ಸೊ ನೀವು ಒಂದು ಸಾರಿ ನೋಡ್ಕೊಳ್ಳಿ ರೂಲ್ಸ್ನ, ನಾನು ನಿಮಗೆ ಝೂಮ್ ಮಾಡಿ ನೋಡಿಸ್ತೀನಿ. ಅದು ಡಿವೈಸಬಿಲಿಟಿ ಬೈ 2 ಏನದು ನೋಡಿ, ಇದನ್ನು ಇದು ನೋಡ್ಕೊಳ್ಳಿ. given number is divisible by 2 only when its unit digit is even 0, 2, 4, 6, 8. ನೋಡ್ಕೊಳ್ಳಿ ಅದನ್ನು ಪ್ರಾಪರಾಗಿ. ನೆಕ್ಸ್ಟ್ ಡಿವೈಸಬಿಲಿಟಿ ಬೈ 3. ನೋಡಿ, given number is divisible by given number is divisible by 3 only when the sum of its digit is divisible by 3. ನೆಕ್ಸ್ಟ್ ಈಗ ಡಿವೈಸಬಿಲಿಟಿ ಬೈ 5ಗೆ ಹೋಗೋಣ. 0 ಆರ್ 5 ಇರಬೇಕು. ಯೂನಿಟ್ ಡಿಜಿಟ್ ಬಂದ್ಬಿಟ್ಟು 0 ಇಲ್ಲಾಂದರೆ 5 ಇರಬೇಕು. ನೋಡಿ, ಇಲ್ಲಿದೆ ಯೂನಿಟ್ ಡಿಜಿಟ್ ಬಂದ್ಬಿಟ್ಟು 0, 5 ಡಿವೈಸಬಲ್ ಬೈ 5. ನೆಕ್ಸ್ಟ್ ಬಂದ್ಬಿಟ್ಟು 6 ಇದೆ, 3 ಇದೆ ಯೂನಿಟ್ ಡಿಜಿಟಲ್ಲಿ. ಸೊ ಅದು ಇಟ್ ಈಸ್ ನಾಟ್ ಎ divisible by 5. None of the numbers is divisible by 5. Next, divisibility by 9. The given number is divisible by 9 only when the sum of its digit is divisible by 9. Next by 10 when its unit digit is 0 ಇದ್ರೇ ಅದು ಡಿವೈಡ್ ಆಗುತ್ತೆ. ನೆಕ್ಸ್ಟು ಡಿವೈಸಬಿಲಿಟಿ ಬೈ 4ಗೆ ಬಂದರೆ ಎ given number is divisible by 4 only when the number formed by its last 2 digit is divisible by 4. So given number is divisible by 8 only when the number formed by its last 3 digit is divisible by 8. ಅರ್ಥ ಆಯ್ತಲ್ವಾ ಏನು? ಎ given number is divisible by 8 only when the number last 3 digit ಬಂದ್ಬಿಟ್ಟು ಡಿವೈಡ್ ಆಗಬೇಕು 8ಅಲ್ಲಿ. ಅದೇ 4ಅಲ್ಲಿ ಏನಾದರೂ ಕೇಳಿದ್ರೆ ಲಾಸ್ಟ್ 2 ಡಿಜಿಟ್ ಬಂದ್ಬಿಟ್ಟು ಡಿವೈಡ್ ಆಗಬೇಕು. ಅದೇ 11 ಬಂದರೆ ಸಮ್ ಆಫ್ ದಿ ಆಡ್ ಪ್ಲೇಸು ಮತ್ತು ಈವನ್ ಪ್ಲೇಸ್ನ ನಾವು ಮೈನಸ್ ಮಾಡಿದ್ರೆ 0 ಆದರೂ ಬರಬೇಕು, ಇಲ್ಲಾಂದರೆ ನಮಗೆ ಡಿವೈಸಬಲ್ ಬೈ 11 ಆದರೂ ಬರಬೇಕು. ಸೊ ಈಗ ಅರ್ಥ ಆಯ್ತಲ್ವಾ? ಸೊ ಇವಾಗ ಟೆಸ್ಟ್ ದಿ ಡಿವೈಸಬಿಲಿಟಿ ಈಚ್ ಆಫ್ ದಿ ಫಾಲೋಯಿಂಗ್ ನಂಬರ್ಸ್ ಬೈ 2. ಏನು 2 ರೂಲು? 96 ಇವಾಗೇನು ಈವನ್ ನಂಬರ್ಸ್ ಇರಬೇಕಂತ ಹೇಳಿದ್ನಲ್ವಾ? ಸೊ ಇದನ್ನು ನಾವು ಟೆಸ್ಟ್ ಮಾಡಬೇಕು, ಇದು ಹೋಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಬೈ 3 ಬಂದ್ಬಿಟ್ಟು ಏನು, ಯಾವುದೇದು 3ಅಲ್ಲಿ ಡಿವೈಡ್ ಆಗುತ್ತೋ ಅಂತ ನೋಡಬೇಕು. ನೆಕ್ಸ್ಟ್ ಟೆಸ್ಟ್ ದಿ ಡಿವೈಸಬಿಲಿಟಿ ಆಫ್ ಈಚ್ ಆಫ್ ದಿ. ಇವಾಗ 9 + 6 ಎಷ್ಟು? 15. ಸೊ ಇಟ್ ಈಸ್ ನಾಟ್. ಇವಾಗ 8 + 3 ಎಷ್ಟು? 8 + 3 11. ಸೊ ಆ ರೀತಿ ಇದು ಮಾಡ್ಕೋಬೇಕು.
ಸೊ ಡಿವೈಸಬಿಲಿಟಿ ಬೈ 4 ಎಲ್ಲ ಇವಾಗ ನೀನು ಯಾವ್ಯಾವ ರೂಲ್ಸ್ ನಾನು ನಿಮ್ಗೆ ಹೇಳ್ಕೊಟ್ನೋ ಅದೆಲ್ಲ ಕೇಳಿರ್ತಾರೆ. ಸೊ ಲೈಕ್ ಈ ರೀತಿಯೇ ನೀವು ಮಾಡಬೇಕು. ಸೊ ಈಗ ಅರ್ಥ ಆಯ್ತಲ್ವ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಮರಲ್ ಪಝಲ್ಸ್ಗೆ ಹೋಗೋಣ. ಏನಿದು ನ್ಯೂಮರಲ್ ಪಝಲ್ಸು ಅಂತ ನೋಡೋಣ, ಆಯಿತಾ. ನೆಕ್ಸ್ಟ್ ಏನಿದು ನ್ಯೂಮರಲ್ ಪಝಲ್ಸ್ ಅಂದರೆ ರೀಪ್ಲೇಸ್ ABCD ಬೈ ಸೂಟಬಲ್ ನ್ಯೂಮರಲ್ಸ್ ಇನ್ ದಿ ಫಾಲೋಯಿಂಗ್ ಸಮ್. ಓಕೆ, ಕ್ವಶನ್ ಏನು? 3C B7 D4 9A. ಇವಾಗ ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ. ಓಕೆ, ಕ್ಲಿಯರ್ಲಿ ಏನಿದು ಎ ಈಕ್ವಲ್ ಟು 4, ಎ ಈಕ್ವಲ್ ಟು ಇವಾಗ ಎಷ್ಟು 9281. ಇದು ಒಂದು ಕ್ವಶನ್ ಅವ್ರು ಕೊಟ್ಟಿದ್ದಾರೆ ಕ್ವಶನ್, ಆಯಿತಾ. ನೆಕ್ಸ್ಟ್ ಈಗ ಏನು ಕ್ವಶನ್ ಎ ಈಕ್ವಲ್ ಟು 4. ನಾವು 7 + 4 ಇವಾಗ ಎ ಈಕ್ವಲ್ ಟು 4 ತಗೊಂಡ್ರೆ ಆಯಿತಾ, ಆವಾಗ 7 + 4 = 11. ಸೊ 1 is carried over. ನೆಕ್ಸ್ಟ್ ಏನು 1 + 9 + 8 ಇದು ಹೆಂಗೆ ಅಂತ. ಸೊ ಈಗ ನೋಡೋಣ, ಇಲ್ಲಿ 1ನ ಸೊ ಇದು ಯಾವ ರೀತಿ ಅಂದರೆ ನೋಡಿ, ಇದೊಂದು ಕ್ವಶನ್ ಕೊಟ್ಟಿರ್ತಾರೆ. ನಾವು ಇವಾಗ ABCD ಫೈಂಡ್ ಮಾಡಬೇಕು, ಆಯಿತಾ. ಈಗ ಎ ಬಂದ್ಬಿಟ್ಟು 4 ಅಂತ ತಗೊಳ್ಳೋಣ, ಎ ಈಕ್ವಲ್ ಟು 4 ಅಂತ ತಗೊಳ್ಳೋಣ. ಆಗ 7 + 4 = 11. 1 ಈಸ್ ಕ್ಯಾರಿಡ್ ಓವರ್ ದೇರ್. ಆಗ ಎಷ್ಟು ಬರುತ್ತೆ ಅಂತ ನೋಡಬೇಕು. 1. ಸೊ 1 + 9 + 8 ಇಲ್ಲಿರೋ ನಂಬರ್ಸಲ್ಲೇ ನಾವು ಇದು ಮಾಡಬೇಕು. ಆಗ B = 8. ಓಕೆ, 1 ಈಸ್ ಕ್ಯಾರಿಡ್ ಓವರ್ 10. ನೆಕ್ಸ್ಟ್ ಈಗ ಇಲ್ಲಿ ನೋಡಿ, ಇಲ್ಲಿ ಇದೆ ಅಲ್ವಾ ನಮಗೆ 9, ಬಿ ಇದರಲ್ಲಿ ಇದೆ ಅಲ್ವಾ. ಸೊ 1 ಈಸ್ ಕ್ಯಾರಿಡ್, ಎಲ್ಲ ಇದರಲ್ಲೂ ನಾವು 1 ಕ್ಯಾರಿ ಮಾಡ್ತೀರಿ. ಆಗ 1 + 9 ನಮಗೆ ಈಗ 1 + 9 ಮತ್ತು ಏನಿದೆ ಪ್ಲಸ್ 8 ಹೆಂಗೆ ಅಂತ. ಸೊ 1 + 9 + 8 18. ಸೊ B = 8, 1 ಈಸ್ ಕ್ಯಾರಿಡ್ ಓವರ್ ದೆನ್. ನೆಕ್ಸ್ಟ್ ಏನು ಸಿ, ಇದಕ್ಕೆ ಬಂದರೆ ಸಿಯಾ 4 ಇದೆ. ಸೊ 1 + 4 7 ಇಲ್ಲಿದೆ ಅಲ್ವಾ, 7 ತಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಏನಿದೆ? ಸೊ 1 ಡಿಗೆ ಬಂದರೆ 1 + 3 + 5 ಹೆಂಗೆ ಅಂತ ನಿಮಗೆ ಡೌಟ್ ಇರ್ಬೋದು.